ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶನಿವಾರ ಬೆಳಗ್ಗೆ 8 ಗಂಟೆ ಆಗೈತೆ ನೋಡ್ರಿ. ಸ್ವಲ್ಪ ಲೇಟಾಗಿಯೇ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತಿದ್ದು. ಮತ್ತು ಈಗ ತನು ಮತ್ತು ಮನೂ ಕಾಲೇಜ್ಗೆ ಹೋಗಂಗಿಲ್ಲ ರೀ. ನಮ್ಮ ಮನೆಯವರು 9 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ. ಅಷ್ಟು ತನಕ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ರೆ ಆಯ್ತಂತ ಸ್ವಲ್ಪ ಲೇಟಾಗಿಯೇ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದು. ಇವತ್ತು ಕ್ಯಾಬೇಜಿಂದ ಮಸ್ತಾಗಿ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂಥೇಳಿ. ಯಾಕಂದರೆ ನಮ್ಮ ಮನೆಯವರಿಗೆ ಕ್ಯಾಬೇಜ್ ಪಲ್ಯ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಇದು ಕ್ಯಾಬೇಜ್ ತಂದುಬಿಟ್ಟು ನಾಳೆ ರವಿವಾರಕ್ಕೆ 15 ದಿವಸ ಆಗ್ತೈತಿ. ಮತ್ತು ನಾಳೆ ರವಿವಾರ ತರಾಕೆ ಬರುತ್ತೆ. ಈಗ ಅದನ್ನ ಖಾಲಿ ಮಾಡಬೇಕಂತ ಇದನ್ನ ಮಾಡಾಕತ್ತಿದ್ರಿ. ಆ್ಯಕ್ಚುಲಿ ಪಲ್ಯ ಮಾಡಿಬಿಟ್ರೆ ಸ್ವಲ್ಪ ಖರ್ಚಾಗುತ್ತೆ. ಇದನ್ನ ಪೂರ್ತಿ ಖರ್ಚಾಗಬೇಕಂದ್ರೆ ಈ ರೆಸಿಪಿ ಮಾಡಿಬಿಟ್ರೆ ಪೂರ್ತಿಯಾಗಿ ಖರ್ಚಾಗ್ತೈತಿ. ಮತ್ತು ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಕ್ಯಾಬೇಜದು ಸ್ಮೆಲ್ಲು ಬರೋಂಗಿಲ್ಲ. ಅಂದರೆ ನಾವು ಹೊರದಾಗೆಲ್ಲ ಅದು ಒಂಥರ ಕ್ಯಾಬೇಜ್ ಸ್ಮೆಲ್ ಬರುತ್ತಲ್ರಿ, ಆ ರೀತಿ ಬರೋದು ಇಲ್ಲ. ಭಾಳ ಮಸ್ತ್ ಆಗ್ತೈತಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೆಯವ್ರಿಗಂತ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ. ಅಂದ್ರೆ ಭಾಳ ದಿವಸ ಇನ್ನೊಂದು ಸಲ ಮಾಡಿದ್ದೆ, ಒಂದು 6 ತಿಂಗಳು ಆಯ್ತು ಅನಿಸುತ್ತೆ. ಈ ರೀತಿ ಮಾಡಿಬಿಟ್ಟು ಇವತ್ತು ಅದನ್ನೇ ರೆಡಿ ಮಾಡಿ ಕೊಟ್ರೆ ಆಯ್ತಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಈಗಂತೂ ಕ್ಯಾಬೇಜ್ ರೇಟ್ 20 ರೂಪಾಯಿ ಕೊಟ್ಬಿಟ್ರೆ ಎಷ್ಟು ದೊಡ್ಡ ಕ್ಯಾಬೇಜ ಕೊಡ್ತಾರಂದ್ರೆ ಅದು ಏನಂತಾರೆ, ಎಲೆಕೋಸು ಅಂತಾರೋ ಅದನ್ನ ಕೊಡ್ತಾರಲ್ರಿ. ಈಗ ಕಮ್ಮಿನೂ ಐತಿ ರೇಟ್. ಅದಕ್ಕಾಗಿ ಹೋದ್ಸಲ ತರಬೇಕಂದ್ರೆ ಇನ್ನು ಐತೆ ಅಂತ ತರಾಕೆ ಹೋಗಲೇ ಇಲ್ಲ. ಮತ್ತೀಗ ಹಂಗೆ ಇಟ್ಬಿಟ್ರೆ ಮತ್ತು ನಾಳೆ ರವಿವಾರನೂ ತರೋಕ್ಕಾಗಂಗಿಲ್ಲ. ಅದಕ್ಕಾಗಿ ರೇಟು ಕಮ್ಮಿ ಐತಿ. ಈಗ ಅದನ್ನ ಖರ್ಚು ಮಾಡಿಬಿಡ್ಬೇಕಂತ ರೆಡಿ ಮಾಡ್ಕೊಳಕಂತಿದ್ರೆ ಫಸ್ಟಿಗಿದ್ರೆ ಗೋಧಿ ಹಿಟ್ಟನ್ನು ಕಲಿಸಿ ಇಡ್ತೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಅಜ್ವಾಯಿನ, ಸ್ವಲ್ಪ ಜೀರಿಗೆ ಮತ್ತು ಕಸೂರಿ ಮೆಂತ್ಯ ರೀ, ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊತೀವಲ್ಲ ಆ ರೀತಿ ಕಲಿಸ್ಬಿಟ್ಟು ಒಂದು 10-15 ನಿಮಿಷ ಅದನ್ನ ನೆನೆಸಿ ಇಡಬೇಕು. ನೆನೆಸಾಕಿಡ್ತೀನಿ ರೀ. ಅದಕ್ಕೆ ಈಗ ಗೋಧಿ ಹಿಟ್ಟನ್ನು ಕಲ್ಸಾಕಂತೀನಿ ನೋಡ್ರಿ. ಸೇಮ್ ಚಪಾತಿಗೆ ಯಾವ ರೀತಿ ಕಲಿಸ್ತೀವಲ್ಲ ಅದೇ ರೀತಿ ಕಲಿಸ್ಬಿಟ್ಟು ಎತ್ತಿ ಇಟ್ಕೋಬೇಕು. ಈಗ ಹಿಟ್ಟನ್ನು ಕಲಿಸೋದಾಯ್ತು ನೋಡ್ರಿ. ಅಂದರೆ ನಾನು ಹೆಂಗೆ ಮಾಡಾಕತ್ತಿದ್ದಂದ್ರೆ ಕ್ಯಾಬೇಜ್ ಪರೋಟ ರೀ, ಭಾಳ ಮಸ್ತ್ ಆಗ್ತವೆ. ಅಂದ್ರೆ ಮೂಲಂಗಿ ಪರೋಟ ಒಂದ್ಸಲ ಮಾಡಿ ತೋರಿಸಿದ್ದಲ್ಲ, ಸೇಮ್ ಅದೇ ಮೆಥಡ್ ಒಳಗೆ ಸ್ವಲ್ಪ ಚೇಂಜ್ ಇರುತ್ತೆ ರೀ. ಯಾರೆಲ್ಲ ಮೂಲಂಗಿ ಪರೋಟ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ಇಷ್ಟ ಆಗೈತಿಲ್ಲ ಅಂತ ಅದನ್ನು ಹೇಳ್ರಿ. ಅಂದರೆ ತರಕಾರಿ ಜಾಸ್ತಿ ಇಷ್ಟಪಡೋರಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತಿ. ಮತ್ತು ತರಕಾರಿ ಜಾಸ್ತಿ ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದು. ಅಂದರೆ ಒಬ್ಬೊಬ್ಬರು ಜಾಸ್ತಿ ಕಾಳನ್ನು ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ತರಕಾರಿ ಯೂಸ್ ಮಾಡ್ತಾರೆ. ನಮ್ಮ ಮನೆಯೊಳಗಂತೂ ಜಾಸ್ತಿ ತರಕಾರಿನ ಯೂಸ್ ಮಾಡೋದ್ರಿ. ಈ ಕ್ಯಾಬೇಜ್ ಅಂತೂ 2 kg ಐತ್ರಿ. ಅದನ್ನ ಒಂದೇ ಸಲಕ್ಕೆ ನಾನು ಪರಾಟ ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತೀನಿ. ಫಸ್ಟಿಗೆ ಏನು ಮಾಡಿದೆ ಅಂದ್ರೆ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕಿದೆ. ಅದು ಸರಿಯಾಗಿ ಪೇಸ್ಟ್ ರೆಡಿ ಆಗಲಿಲ್ಲ ರೀ, ಅಂದರೆ ತರಿಯಾಗಿ ಆಗಲಿಲ್ಲ. ಮತ್ತು ಸ್ವಲ್ಪ ಟೈಮ್ನ ಹಿಡಿಯಾಕತ್ತಿತ್ತು. ಅದಕ್ಕಾಗಿ ಬೇಡ ಬಿಡು ಅಂತೇಳಿ ಹೆರ್ಚು ಮೈಲೇ ಹರ್ಚಿದೆ ನೋಡ್ರಿ. ಮಿಕ್ಸರ್ಗೆ ಹಾಕೋಕ್ಕಿಂತ ಈ ರೀತಿ ಹರ್ಚೋದನ್ನ ಬೆಸ್ಟ್ ಅನಿಸ್ತು ನನಗೆ. ಅಂದರೆ ನೀಟಾಗಿ ಅದು ಎಲ್ಲ ಹೆರ್ಚ್ಕೊಂಡು ಬಿಡ್ಬೋದು. ಈಗೆಲ್ಲ ನೀಟಾಗಿ ಹೆರ್ಚ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ. ಒಂದು ಬುಟ್ಟಿ ಅಷ್ಟು ತುಂಬೈತಿ. ಇದು ಎಲ್ಲ ಹುರಿದ ಮೇಲೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಹೆರ್ಚಿಟ್ಟಿದ್ದು ಕ್ಯಾಬೇಜ್ ಎಲ್ಲ ಈ ರೀತಿ ಹಿಂಡ್ಕೊಂಡ್ಬಿಡ್ಬೇಕ್ರಿ. ಕ್ಯಾಬೇಜ್ ಒಳಗೆ ಜಾಸ್ತಿ ನೀರು ಇರುತ್ತೆ. ಅದಕ್ಕಾಗಿ ಅದು ಪರಾಟ ಮಾಡಮ್ದಾಗ ನಮಗದು ಸ್ಟಫಿಂಗ್ ಮಾಡಬೇಕಾದ್ರೆ ಅದು ಅಷ್ಟು ನೀಟಾಗಿ ಬರೋಂಗಿಲ್ಲ. ಅದಕ್ಕಾಗಿ ಮತ್ತು ಹುರಾಮ್ದಾಗೂ ಜಾಸ್ತಿ ಟೈಮ್ ಹಿಡಿತೈತಿ. ಅದಕ್ಕಾಗಿ ಈ ರೀತಿ ಹಿಂಡ್ಕೊಂಡ್ಬಿಟ್ರೆ ಅದು ನೀರೆಲ್ಲ ಹೋಗ್ಬಿಡ್ತೈತ್ರಿ. ನೀರು ಹಾಕಿ ತೊಳ್ಕೋದೇನೋ ಅವಶ್ಯಕತೆ ಇಲ್ಲ. ಅಂದರೆ ಸ್ವಲ್ಪ ಸ್ಮೆಲ್ ಬರ್ತೈತಪ್ಪ ಅಂತ ಅನ್ನಂಗಿದ್ರೆ ನೀವು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿ ಹಿಂಡ್ಕೋಬೋದು. ನಾನೇನು ನೀರು ಹಾಕಿ ಹಿಂಡಕ್ಕೆ ಹೋಗಿಲ್ಲ ರೀ, ಹಂಗನ ಹಿಂಡ್ಬಿಟ್ಟು ಇಟ್ಟಿದ್ದು ಹೊತ್ತೆಗೆ. ಈಗ ಅದಕ್ಕೆ ಸ್ವಲ್ಪ ಹುರ್ಕೊತೀನಿ. ಅಂದರೆ ಒಗ್ಗರಣೆ ಹಾಕೋದಿಲ್ಲ, ಜಸ್ಟ್ 1-2 ಚಮಚದಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಅಂದರೆ ಬೇಕಂತೇನಿಲ್ಲ, ಇಷ್ಟ ಇದ್ರೆ ಹಾಕ್ಬೋದು. ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ ಹಾಕಿ ಕ್ಯಾಬೇಜ ಹೆರ್ಚಿಟ್ಟಿದ್ದು ಅದನ್ನ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಹುರ್ಕೋಬೇಕಾಗುತ್ತೆ. ಒಂದು 4-5 ನಿಮಿಷ ಬೇಕಾಗುತ್ತೆ ಇದು ಸ್ಟಫಿಂಗ್ ರೆಡಿ ಮಾಡ್ಕೊಳಕ್ಕೆ. ಗ್ಯಾಸ್ ಜೋರಿಟ್ಟನೇ ರೆಡಿ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚಲೋ ಹೊತ್ನಾಗೆ ಒಂದು 3-4 ನಿಮಿಷ ಅಷ್ಟು ಹುರ್ಕೊತಿದ್ರೆ ಅದು ಕ್ವಾಂಟಿಟಿನೂ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಎಲ್ಲ ಬೆಂದ್ಬಿಟ್ಟು ಈಗ ಇದೇ ರೀತಿ ಕೈ ಆಡಿಸ್ತಾ ಗ್ಯಾಸ್ ಜೋರಿಟ್ಬಿಟ್ಟು ಹುರ್ಕೊಂಡ್ಮೇಲೆ ಸ್ವಲ್ಪ ಕ್ವಾಂಟಿಟಿನೂ ಕಮ್ಮಿ ಆಗ್ತೈತಿ. ಇದಕ್ಕೆ ಸ್ವಲ್ಪ ನಾನು ಮಸಾಲೆಗಳು ಹಾಕ್ತೀನಿ. ಅಂದರೆ ಖಾರದ ಪುಡಿ,
ಅರ್ಶಿನ ಪುಡಿ ಎಲ್ಲ ಹಾಕ್ತೀನಿ ಅಂದರೆ ನೀವು ಬೇಕಂದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಆದ್ರೂ ಹಾಕ್ಬೋದು, ಅದು ಚಲೋ ಆಗ್ತೈತಿ. ಪೇಸ್ಟ್ ಮಾಡೋಕೆ ಇಷ್ಟ ಇಲ್ಲಾಂದ್ರೆ ಕೆಂಪು ಖಾರದ ಪುಡಿ ಆದ್ರೂ ಹಾಕ್ಬೋದು. ಈಗ ಕೆಂಪು ಖಾರದ ಪುಡಿ ಮತ್ತು ಸ್ವಲ್ಪ ಅರ್ಶಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ರೀ. ಇರಲಿಕ್ಕಂದ್ರೆ ಸ್ಕಿಪ್ ಮಾಡಿದ್ರೂ ನಡಿತೈತಿ, ಇದ್ರೆ ಸ್ವಲ್ಪ ಸ್ವಲ್ಪ ಹಾಕೋದು ಅಷ್ಟೇ ರೀ. ಈಗ ಖಾರದ ಪುಡಿ ಎಲ್ಲ ಮಸಾಲೆಗಳು ಹಾಕಿಬಿಟ್ಟು ಮತ್ತೊಂದು ಸ್ವಲ್ಪ ಚಲೋ ಹೊತ್ನಾಗೆಲ್ಲ ಅದು ಮಿಕ್ಸ್ ಆಗಬೇಕಲ್ರಿ, ಅಷ್ಟು ತನಕೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಚಮಚದಷ್ಟು ಆಮ್ಚೂರು ಪುಡಿ ಹಾಕಿದ್ದೀನಿ. ಆಮ್ಚೂರು ಪುಡಿ ಇದ್ದರೆ ಅದನ್ನ ಹಾಕ್ಬೋದು, ಇಲ್ಲಾಂದ್ರೆ ನಿಂಬೆಹಣ್ಣಿನ ರಸ ಆದ್ರೂ ಹಾಕ್ಬೋದು. ನಾನು ಸ್ವಲ್ಪ ಆಮ್ಚೂರು ಪುಡಿ ಮತ್ತು ಒಂದು ಚಮಚದಷ್ಟು ಸಕ್ಕರೆ ಮತ್ತು ಒಂದು ಚಮಚದಷ್ಟು ಸ್ವಲ್ಪ ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು ಅಥವಾ ನೀವು ಯಾವುದಾದ್ರೂ ಹಿಟ್ಟು ಹಾಕ್ಬೋದು, ನಡಿತೈತಿ. ಒಟ್ಟಿನಲ್ಲಿ ಅದು ಏನಂತಾರೆ ಸರಿಯಾಗಿ ಗಟ್ಟಿ ಆಗ್ತೈತ್ರಿ. ಸ್ವಲ್ಪ ಹಿಟ್ಟು ಹಾಕೋದ್ರಿಂದ ನೀವು ಗೋಧಿ ಹಿಟ್ಟಾದರೂ ಹಾಕ್ಬೋದು, ಕಡಲೆ ಹಿಟ್ಟಾದರೂ ಹಾಕ್ಬೋದು. ಕಡಲೆ ಹಿಟ್ಟು ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತಿ. ನಾನಿಲ್ಲಿ ಕಡಲೆ ಹಿಟ್ಟು ಹಾಕಿದ್ದೀನಿ. ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಬಿಡ್ತೀನಿ ನೋಡಿರಿ. ಈಗ ಆಲ್ರೆಡಿ ಗಟ್ಟಿ ಹಾಕಿ ಸ್ಟಾರ್ಟ್ ಆಯಿತು. ಹಿಟ್ಟು ಹಾಕಿಬಿಟ್ಟು ಚಲೋ ಹೊತ್ನಾಗ ಒಂದು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊಂಡು ತಿಂದ್ರೆ ಅಂದರೆ ಸ್ವಲ್ಪ ಹಂಗೆ ತಣ್ಣಗಾಗಬೇಕು. ಆದಮೇಲೆ ಪರಾಟ ಮಾಡ್ಕೊಳಕ್ಕೆ ಬರುತ್ತೆ ರೀ. ಅದಕ್ಕಾಗಿ ಬೇರೆ ಪ್ಲೇಟಿಗೆ ಹಾಕಿಡಾಕತ್ತೀನಿ, ಅಂದರೆ ಜಲ್ದಿ ತಣ್ಣಗಾಗಲಿ ಅಂತ. ಒಂದು ಪ್ಲೇಟಿಗೆ ಹಾಕಿಟ್ಬಿಟ್ಟು ಒಂದು 5-10 ನಿಮಿಷ ಬಿಟ್ಟರಾಯ್ತು, ಪೂರ್ತಿಯಾಗಿ ತಣ್ಣಗಾಗುತ್ತೆ ರೀ. ಹಾಗಾದ್ರೆ ಯಾವ ರೀತಿ ಅದು ಸ್ಟಫಿಂಗ ರೆಡಿ ಆಗೈತೆ, ಸೇಮ್ ಹೂರಿನ ಥರ ಏನು ಅಷ್ಟು ಸಾಫ್ಟಾಗಿ ಇರ್ತೈತೆ ರೀ. ಮತ್ತು ಈ ರೀತಿ ನೀವು ಪರಾಟ ಮಾಡಿಕೊಟ್ರೆ ಏನಂತಾರೆ ಬಾಯಾಗೈತ್ರೆ ಹಂಗೆ ಕರಗಿ ಬಿಡಬೇಕು, ಅಷ್ಟು ಮಸ್ತಾಗೆ ಬರ್ತಾವ್ರಿ. ಅಂದ್ರೆ ಪಲ್ಯ ಯಾರಿಗೆಲ್ಲ ಇಷ್ಟ ಇಲ್ಲ, ಈ ರೀತಿ ಒಂದ್ಸಲ ನೀವು ಖಂಡಿತ ಮಾಡಿಕೊಡ್ರಿ. ಅಷ್ಟು ಇಷ್ಟಪಟ್ಟು ತಿಂತಾರಲ್ಲ, ಪದೇ ಪದೇ ಮಾಡಂತೆ ಕೇಳ್ತಾರೋ, ಅಷ್ಟು ರುಚಿನೂ ಆಗ್ತಾವೆ ಮತ್ತು ಟೇಸ್ಟ್ನೂ ಇರ್ತಾವ್ರಿ. ಈಗ ಅದನ್ನ ಏನು ಸ್ಟಫಿಂಗ್ ರೆಡಿ ಮಾಡಿ ಇಟ್ಟಿದ್ದಲ್ರಿ, ಒಂದಿಷ್ಟು ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ಕೈಲೇ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಹಾಕಿ ಫಿಲ್ ಮಾಡ್ಕೋಬೇಕ್ರಿ. ನಾವು ಸೇಮ್ ಹೋಳಿಗೆ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಮಾಡೋದು ನೋಡಿರಿ. ಅಂದರೆ ಒಬ್ಬೊಬ್ರು ಅಂತಾರೆ ಡೈಲಿ ಇದೇ ರೀತಿ ಅಡುಗೆ ತೋರಿಸ್ತಿರಲ್ಲ ಅಕ್ಕ ಅಂತೇಳಿ. ನಾವು ಡೈಲಿ ಏನು ಮಾಡ್ತೀನಲ್ಲ ಅದನ್ನೇ ತೋರಿಸೋದ್ರಿ. ಇಲ್ಲದ ಎಲ್ಲಿಂದ ತೋರ್ಸೋಕ್ಕಾಗಲ್ಲ, ಸುಮ್ಮನೆ ತೋರಿಸ್ಬೇಕಂತೇಳಿ ಏನೋ ಒಂದಿಷ್ಟು ಮಾಡಿ ತೋರಿಸ್ಬಿಟ್ರೆ ಅದು ಮಾಡ್ಕೊಂಡು ತಿನ್ನಕ್ಕೂ ಆಗಂಗಿಲ್ಲ, ಮತ್ತು ಮಾಡಿಬಿಟ್ರೆ ಎಲ್ಲರೂ ಹೊಟ್ಟೆ ತುಂಬುದೂ ಇಲ್ಲ. ಅಂದರೆ ಎಲ್ಲ ಒಂದು 3-4 ಜನ ಇದ್ದಾಗ ಒಂದು ಇಷ್ಟಿಷ್ಟ ಮಾಡಿಬಿಟ್ಟು ಅದನ್ನ ಸುಮ್ಮನೆ ನೋಡೋಕ್ಕೇ ಚಲೋ ಅನ್ನಿಸ್ತೈತಿ. ನಾನು ಡೈಲಿ ಏನು ಮಾಡ್ತೀನಿ ಮತ್ತು ಅದು ಅದರಿಂದ ಸ್ವಲ್ಪ ನಮಗೂ ಹೊಟ್ಟೆನ ತುಂಬಬೇಕು, ಆ ರೀತಿ ನಾನು ಅಡುಗೆ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಇಷ್ಟ ಆಗ್ಲಿಕ್ಕಂದ್ರೆ ಡಿಸ್ಲೈಕ್ ಮಾಡಿರಿ. ಅಂದರೆ ನೀವು ಒಂದ್ಸಲ ಖಂಡಿತ ಮಾಡಿರಿ, ಇಷ್ಟ ಆದರೆ ಆವಾಗ ನಿಮ್ಗೆ ಏನು ಅನಿಸುತ್ತಲ್ಲ ಅದನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನಾನು ತೋರಿಸಿದ ಅಡುಗೆ ನಿಮ್ಗೆ ಇಷ್ಟ ಆಗತ್ತಾವ ಇಲ್ಲಂತ ನನಗೂ ಗೊತ್ತಾಗ್ತೈತಿ. ಯಾಕಂದರೆ ಎಲ್ಲರಿಗೂ ಯೂಸ್ ಆಗಬೇಕು. ಅಂದರೆ ಬಡವ್ರು ಇಟ್ಕೊಂಡು ಶ್ರೀಮಂತರವರೆಗೂ ಎಲ್ಲರೂ ಅಡುಗೆ ಮಾಡ್ಕೊಂಡು ತಿನ್ನೋಂಥ ರೆಸಿಪಿ ತೋರಿಸ್ಬಿಟ್ರೆ ಎಲ್ಲರಿಗೂ ಯೂಸ್ ಆಗ್ತೈತಿ. ಜಾಸ್ತಿ ಕಾಸ್ಟ್ಲಿ ಎಲ್ಲ ಐಟಮ್ಸ್ ಹಾಕಿಬಿಟ್ಟು ಅಡುಗೆ ಮಾಡಿಬಿಟ್ರೆ ಅದನ್ನೆಲ್ಲ ತಂದು ಮಾಡಿ ಹಾಕೋದೂ ಅಂದರೆ ಮಾಡಿ ಕೊಡೋಕ್ಕೂ ಆಗಂಗಿಲ್ಲ ರೀ. ಅದು ನಾನು ಹಿಡ್ಕೊಂಡೇ ಹೇಳ್ತೀನಿ. ನಾವು ಏನು ಶ್ರೀಮಂತರೆಲ್ಲ, ನಾವು ಬಡತನೊಳಗೇ ಇದ್ದಿರ್ತೀವಿ. ನಮ್ಮ ಮನೆಯೊಳಗೆ ಏನಿರುತ್ತಲ್ಲ ಅದನ್ನ ಮಾಡಿಬಿಟ್ಟು ನಾನು ನಿಮ್ಮ ಸಂಗಟ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ರೀ. ಹಾಗಾದ್ರೆ ಈಗ ಎಷ್ಟು ಮಸ್ತಾಗೆ ಪರಾಠ ಬಂದಾವು. ಸೇಮ್ ನಾವು ಹಿಂಗೆ ಗೆಣಸಿನ್ಕಾಯಿ ಹೋಳಿಗೆ ಮತ್ತು ಹೂರ್ನ ಹೋಳಿಗೆ ಮಾಡ್ತೀವಲ್ಲ ಅದೇ ರೀತಿ ಮೆತ್ತಗೆ ಸಾಫ್ಟಾಗೆ ಬರ್ತಾವೆ. ನೀವು ಇದಕ್ಕೆ ಕ್ಯಾಬೇಜ್ ಖಾರ ಹೋಳಿಗೆ ಆದರೂ ಅನ್ಬೋದು ಅಂತ ನಾನು ಅಂದ್ಕೊತೀನಿ. ನಿಮ್ಗೆ ಏನು ಅನಿಸುತ್ತಲ್ಲ ಇದು ಹೆಸರು ಏನು ಇರ್ಬೋದು ಅಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ. ನಾನಂತೂ ಕ್ಯಾಬೇಜ್ ಪರಾಠ ಅಂದಿದ್ದು ಮತ್ತು ಹೋಳಿಗೆ ಥರ ಸಾಫ್ಟಾಗಿರ್ತಾವೆ ರೀ. ಈಗ ಬೆಳಗ್ಗೆ ಅದನ್ನೆಲ್ಲ ಮಾಡಿಕೊಟ್ಟು ಎಲ್ಲರೂ ನಾಷ್ಟಾನೂ ಆಯಿತು. ಮಧ್ಯಾಹ್ನ ಇನ್ನೂ ಸ್ವಲ್ಪ ಅದು ಪರಾಟಕ್ಕೆ ಏನು ಕಲಸಿದ್ದು ಹಿಟ್ಟಿತ್ತು, ಚಪಾತಿ ಮಾಡಿಕೊಟ್ಟಿನಂದ್ರೆ ನನ್ನ ಮಗಳು ಬ್ಯಾಗ್ ಮಮ್ಮಿ ನಂಗೆ ಅದು ನಿನ್ನೆ ಮಾಡಿಕೊಟ್ಟಿದ್ರಲ್ಲ ಅದನ್ನೇ ಮಾಡಿಕೊಡು ಅಂತ ಗಂಟು ಬಿದ್ದಾವು. ಈಗ ಟೈಮ್ ಆಲ್ರೆಡಿ 3:30 ಆಗೈತ್ರಿ, ಇನ್ನು ಊಟ ಮಾಡಿಲ್ಲ. ಚಪಾತಿ ಮಾಡಿಕೊಟ್ಟಿನಿ ಊಟ ಮಾಡೋ ಕೂಡಲೇ ಒಲ್ ಅಂತ ಅಂದ್ಲು. ಅದಕ್ಕಾಗಿ ಇದನ್ನ ಮಾಡಿಕೊಡು ಅಂತ ಅಂದ್ಲು. ಅದಕ್ಕಾಗಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ನನ್ನ ಮಕ್ಳಿಗೆ ಹೆಂಗೆ ಗೊತ್ತೆ ಅಂದರೆ ಒಂದು ಸಲ ಅದು ರುಚಿ ಹತ್ಬಿಡ್ತಂದ್ರೆ ಪದೇ ಪದೇ ಅದೇ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ಮಧ್ಯಮ ವರ್ಗದ ಜೀವನ ಹೆಂಗಿರುತ್ತಲ್ಲ ಅದು ಅನುಭವಿಸೋರಿಗೆ ಗೊತ್ತ್ರಿ. ಅಂದರೆ ನಾವು ಬಡವರಾಗಿ ಹುಟ್ಟೋದು ಅದು ನಮ್ಮ ತಪ್ಪಲ್ಲ, ಅದನ್ನೆಲ್ಲ ಸಹಿಸ್ಕೊಂಡ್ಬಿಟ್ಟು ಮುಂದೆ ಹೋಗೋದೇ ಅದು ದೊಡ್ಡ ಕೆಲಸ ಆಗ್ಬಿಡ್ತೈತಿ. ಈಗಿನ ಜನ್ರೇಷನ್ ಒಳಗೆ 2 ಮಕ್ಕಳನ್ನ ಸಾಕೋದು ಮತ್ತು ಮನೆ ಬಾಡಿಗೆ ಎಲ್ಲ ಕಟ್ಬಿಟ್ಟು ಜೀವನ ಮಾಡ್ತಿರ್ತೀವಲ್ಲ ಅದನ್ನಂತೂ ಇಷ್ಟ ಏನಂತಾರೆ ಅದು ಹೇಳ್ಕೊಳಕ್ಕೂ ಆಗಂಗಿಲ್ಲ. ಮತ್ತು ಹೇಳ್ಕೊಂಡ್ಬಿಟ್ರೆ ಅದು ಏನು ಪ್ರಯೋಜನಕ್ಕೂ ಇಲ್ಲ ರೀ. ನಮ್ಮ
ಮನಸ್ಸಿಗೆ ಅದೇನಂತಾರಲ್ಲ ಅಷ್ಟು ನೋವು ಆಗ್ತಿರ್ತೈತಿ. ಅಂದ್ರೆ ರೊಕ್ಕ ಇದ್ರೇ ಈಗಿನ ಜನ್ರೇಷನ್ ಒಳಗೆ ಎಲ್ಲರೂ ಬೆಲೆ ಕೊಡ್ತಾರೋ. ಅಂದರೆ ಈಗ ಇನ್ನೇನಕ್ಕ ಹಿಂಗೆ ಹೇಳಾಕತ್ತಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ, ಅದು ನಮ್ಗೆ ಅನುಭವ ಆಗೈತಿ. ಅದಕ್ಕಾಗಿ ನಾವು ಎಲ್ಲ ಸಂಬಂಧಿಕರಿಂದ ಸುಮ್ಮನೆ ದೂರ ಇದ್ಬಿಟ್ಟು ನೆಮ್ಮದಿಯಾಗಿದ್ದೀವಿ. ಅಂದರೆ ಈಗ ಹೆಂಗೆ ಗೊತ್ತಂದರೆ ಜಾಸ್ತಿ ಎಲ್ಲರೂ ಹೋಗ್ಬಿಟ್ರು ಬಂಗಾರ ಹಾಕ್ಕೊಂಡವ್ರಿಗೆ ಬೆಲೆ ಕೊಡೋದು, ಮತ್ತು ಶ್ರೀಮಂತರು ಇದ್ದವ್ರಿಗೆ ಬೆಲೆ ಕೊಡ್ತಾ ಇರ್ತಾರೆ. ಒಂದೊಂದು ಸಲ ನೆನಪು ಬಂದುಬಿಟ್ಟಂದ್ರೆ ಮನಸ್ಸಿಗೆ ಭಾಳ ಬೇಜಾರಾಗ್ತಿರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಒಟ್ಟಿನಲ್ಲಿ ನಮ್ಮ ಮಕ್ಕಳನ್ನ ದೊಡ್ಡವ್ರು ಮಾಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ನಮ್ಗೆ, ಮತ್ತೊಂದು ಏನು ಬೇಕಾಗಿಲ್ಲ. ಅಂದ್ರೆ ನಮ್ಮ ಮನೆಯವರು ಕಷ್ಟಪಟ್ಟು ದುಡಿತಾರೋ, ನಾವು ಜೀವನ ಮಾಡ್ತೀವಿ. ಅದ್ರೊಳಗೂ ಕಡ್ಡಿ ಅಲ್ಲಾಡ್ಸೋರು ಜಾಸ್ತಿ ಜನ ಇರ್ತಾರೋ, ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ನಮ್ಮ ಪಾಡಿ ನಾವು ಇದ್ರೂ ಎಷ್ಟು ಸೊಕ್ಕೈತನೋ ಅಂತಾರೋ, ಮತ್ತು ಮ್ಯಾಲೆ ಬಿದ್ದು ಮಾತಾಡ್ಸಕ್ಕೆ ಹೋದ್ರೆ ಏನು ಹಿಂಗೆ ಮಾತಾಡ್ಸ್ತಾರಂತನೂ ಅಂತಾರೋ. ಅದಕ್ಕಾಗಿ ಹೆಂಗೂ ಅಂತಾರೋ ಹಿಂಗೂ ಅಂತಾರೋ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋದು ಅಂತೇಳಿ ಬೆಸ್ಟ್ ಅಂತ ಅನ್ಸೋದು ನನಗೆ. ಈಗ ನಮ್ಮ ತನನ ಇಷ್ಟದ ಪ್ರಕಾರ ಅದು ಬೇಳೆ ರೆಡಿ ಮಾಡಿದೆ ನೋಡಿರಿ. ಅಂದರೆ ಹೇಳ್ಕೊತ ಹೋದ್ರೆ ಅದು ಮುಗಿಲಾರ್ಕತ್ತೀರಿ. ಆಲ್ಮೋಸ್ಟ್ ಎಲ್ಲರ ಜೀವನದೊಳಗೆ ಇದ್ದಿರ್ತೈತಿ, ನನ್ನ ಜೀವನದೊಳಗೆ ಐತೆ ಅಂತ ನಾನು ಅಂದ್ಕೊಳಂಗಿಲ್ಲ. ಏನು ಬಂದಿರ್ತೈತಿಲ್ಲ ಅದನ್ನ ಫೇಸ್ ಮಾಡ್ಕೊತ ಮುಂದೆ ಹೋಗ್ಬೇಕು ಅಷ್ಟೇ ರೀ. ದೇವರು ಎಲ್ಲರಿಗೂ ಒಂದಿಲ್ಲ ಒಂದು ದಿವಸ ಸಮಯ ಸಂದರ್ಭ ತಂದು ಕೊಡ್ತಾನಂತೇಳಿ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲರೂ ಅಷ್ಟೇ ರೀ. ಹೋಗೋದು ಮುಂದೆ ಹೋಗೋದು ನಮ್ಮ ಕೆಲಸ. ಈಗ ಸಂಜೆ ಮುಂದಾಗಿದ್ರು ನನ್ನ ಮಕ್ಕಳಿಗೆ ಸ್ವೀಟ್ ತಿನ್ನಂಗೆ ಆಗೈತಂದ್ರೆ ಏನು ಪಟ್ಟಂತೇಳಿ ಮಾಡಬೇಕು ಅದನ್ನೇ ದೊಡ್ಡ ತಲೆ ಬಿಸಿ ಆಗ್ಬಿಡ್ತೈತಿ. ಅದಕ್ಕಾಗಿ ನಾನು ಸಿಂಪಲ್ಲಾಗಿ ಇವತ್ತು ಪಾಕ ಮಾಡಿದ್ರೆ ರವಾದ ಉಂಡೆ ಮಾಡ್ಬೇಕಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಅಂದರೆ ಜಸ್ಟ್ ಒಂದು 8-10 ಅಷ್ಟೇ ಮಾಡ್ತೀನಿ, ಜಾಸ್ತಿ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಸ್ವೀಟ್ ತಿನ್ಬೇಕು ಅನಿಸ್ದಾಗ ಈ ರೀತಿ ಮಾಡ್ಕೊಂಡು ತಿನ್ಬೋದು. ನನ್ನ ಮಗನಿಗೆ ರವಾ ಉಂಡೆ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಅಂದ್ರೆ ನೀವು 2 kg ಮಾಡಿ ಇಟ್ಬಿಟ್ರೂ ಒಂದು 2-3 ದಿವಸನಾಗ ಖಾಲಿ ಮಾಡಿಬಿಡ್ತಾನೋ, ಅಷ್ಟು ಇಷ್ಟಪಡ್ತಾನೆ. ಈಗೇನು ರವಾನೂ ಜಾಸ್ತಿ ಇದ್ದಿದ್ದಿಲ್ಲ ರೀ, ಅದಕ್ಕಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಈಗ ಸಂಜೆಗೆ ಒಂದು 3-4 ಮಾಡಿ ಕೊಟ್ರೆ ಆಯಿತು ಅಂತ ರೆಡಿ ಮಾಡ್ಕೊಳಕಂತೀನಿ. ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ತುಪ್ಪೊಳಗೆ ಹುರ್ಕೋಬೇಕಾಗುತ್ತೆ, ಮತ್ತು ಸ್ವಲ್ಪ ಏಲಕ್ಕಿನ ಕೊಟ್ಬಿಟ್ಟು ಅದನ್ನು ಇಟ್ಕೊತೀನಿ. ಈ ಕಡೆ ತುಪ್ಪೊಳಗೆ ಫಸ್ಟಿಗೆ ಬಾದಾಮಿ ಮತ್ತು ಗೋಡಂಬಿ ಹಾಕಿ ಹುರ್ಕೊಂಬಿಟ್ಟು ಒಂದು ಸಣ್ಣ 2 ಬಟ್ಲಷ್ಟು ರವಾನ ಹಾಕಿ ಸ್ವಲ್ಪ ಕೆಂಪಾಗೋ ಮಟ್ಟ ಹುರ್ಕೋಬೇಕ್ರಿ. ಆ್ಯಕ್ಚುಲಿ ಸಮೀಪಿಂದ ತೋರಿಸ್ಬೇಕಂದ್ರೆ ಟ್ರಾಫಾದೊಂದು ಇಷ್ಟು ಟೆನ್ಷನ್ ಕೊಡಾಕತ್ತೈತಿ. ಅದು ಸ್ವಲ್ಪ ಕೆಳಗೆ ಮಾಡಿದ ತಕ್ಷಣ ಫುಲ್ ಏನಂತಾರೆ ಕೆಳಗೆ ಬಿದ್ಕೊಂಡ್ಬಿಡ್ತೈತಿ. ಅದಕ್ಕಾಗಿ ಹೊಸ ತೊಗೋಬೇಕಾಗೈತಿ. ನೋಡ್ಬೇಕ್ರಿ, ಆದರೆ ಈ ತಿಂಗಳು ಅಥವಾ ಮುಂದಿನ ತಿಂಗಳು ತೊಗೊತೀನಿ. ಅಷ್ಟೋ ತನಕ ಹಂಗೆ ಟುಕ್ಕು ನಡೆಸೋದು ಹೆಂಗೆ ಬರುತ್ತೆ ಹಂಗೆ. ಈ ನನ್ನ ಮಗಳಿದ್ರೆ ಸಕ್ಕರೆನ ರುಬ್ಬಿ ಕೊಟ್ಟ ನೋಡ್ರಿ. ಅಂದರೆ ಅದೇನು ರವೆ ಹುರಿದಿದ್ದೆಲ್ಲ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ರುಬ್ಬಿರುವ ಸಕ್ಕರೆ ಹಾಕಬೇಕ್ರಿ. ಅಂದರೆ ನಾವು 2 ಬಟ್ಲ ರವೆ ತೊಗೊಂಡ್ಬಿಟ್ರೆ ಸ್ವೀಟ್ ಕಮ್ಮಿ ಬೇಕಂದ್ರೆ 1.5 ಬಟ್ಲಷ್ಟು ಸಕ್ಕರೆ ತೊಗೊಂಡು ಪುಡಿ ಮಾಡಿ ಹಾಕಬೇಕಾಗುತ್ತೆ. ಹಾಕಿ ಚಲೋತ್ನಾಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ಸಕ್ಕರೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಮತ್ತೊಂದು 2-3 ಚಮಚದಷ್ಟು ತುಪ್ಪ ಹಾಕಿ ಬಿಸಿ ಹಾಲು ಅಥವಾ ನೀರು ಹಾಕಿಬಿಟ್ಟು ಉಂಡೆ ಕಟ್ಬೋದ್ರಿ. ಅಂದ್ರೆ ಚಲೋ ಆಗ್ತಾವೆ. ಆದ್ರೆ ಪಾಕ ಮಾಡಿ ಕಟ್ತೀವಲ್ಲ ಆ ರೀತಿ ಸಾಫ್ಟಾಗಿ ಬರೋಂಗಿಲ್ಲ ರೀ. ಅಂದ್ರೆ ಬಾಯಿ ಒಳಗೆ ಅದು ಟೈಮ್ ಜಾಸ್ತಿ ಹಿಡಿತೈತಿ. ಪಾಕ ಮಾಡಿ ಪಾಕ ಒಳಗೆಲ್ಲ ಮಿಕ್ಸ್ ಮಾಡಿ ಅದು ಪೂರ್ತಿ ತಣ್ಣಗಾಗೋ ತನಕ ಬಿಟ್ಟು ಉಂಡೆ ಕಟ್ಟಬೇಕು. ಆವಾಗ ಅದು ಟೈಮ್ ಜಾಸ್ತಿ ಹಿಡಿತೈತಿ, ರುಚಿನೂ ಬರ್ತಾವೆ. ಅದ್ರಾಗೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಾಕತ್ತಿದ್ದು ಪಾಕ ಏನು ಮಾಡೋಕ್ಕೆ ಹೋಗಲಿಲ್ಲ ರೀ. ಮತ್ತು ಪಾಕ ಮಾಡಿ ಕಟ್ಬಿಟ್ರೆ ಅದು 1.5-2 ತಾಸು ತನಕ ಟೈಮ್ ಹಿಡಿತೈತಿ. ಅಂದ್ರೆ ತಣ್ಣಗಾಗಬೇಕಲ್ರಿ. ಈಗ ಅದಕ್ಕನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ತುಪ್ಪ ಹುರಿದಿರುವ ಗೋಡಂಬಿ ಬಾದಾಮಿ ಏಲಕ್ಕಿ ಪುಡಿ ಎಲ್ಲ ಹಾಕಿ ಸ್ವಲ್ಪ ಬಿಸಿನೀರು ಅಥವಾ ಬಿಸಿ ಹಾಲು ಹಾಕಿಬಿಟ್ಟು ಕಟ್ಟಬೇಕಾಗುತ್ತೆ. ಬಿಸಿ ಇದ್ದಾಗನೇ ಕಟ್ಟಬೇಕು, ಪೂರ್ತಿ ತಣ್ಣಗಾದ್ಮೇಲೆ ಉಂಡೆ ಆಗಂಗಿಲ್ಲ. ಅದಕ್ಕಾಗಿ ನಾನು ಒಂದು ಬೇರೆ ಬೊಗಣಿ ಬುಟ್ಟಿ ತೆಗೆದ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕಿ ಉಂಡೆ ಕಟ್ಟಾಕತ್ತಿದ್ದು ನೋಡಿರಿ. ಅಂದರೆ ಇದು ಏನೈತಿಲ್ಲ ರವೆ ಚಲೋತ್ನಾಗೆ ಬೆಂದಿರಲ್ಲ ರೀ. ಸ್ವಲ್ಪ ಏನಂತಾರೋ ಹಸಿ ಇರೋಂಗಿಲ್ಲ, ಆದರೂ ಹುರಿದಿರ್ತೀವಿ. ಆದರೆ ಪೂರ್ತಿಯಾಗಿ ಚಲೋತ್ನಾಗೆ ಬೆಂದಿರಲ್ಲ ನೀರೊಳಗೆ. ನಮ್ಮ ಮನೆಯವರು ಇದ್ದರೆ ಬಂದ ಕೂಡಲೇ ಉಂಡೆ ಕಟ್ಟಿದ ಕೂಡಲೇ ಸಣ್ಣ ಹುಡುಗರ ಥರ ಬಂದು ಉಂಡೆ ತೊಗೊಂಡು ಹೋದ್ರು. ಅಂದರೆ ಅವ್ರಿಗೆ ಇಷ್ಟ ಆಗ್ತಾವ್ರಿ. ತನಗಂತೂ ಮನುಗೆ ಮತ್ತು ನಮ್ಮ ಮನೆಯವ್ರಿಗೆ ಡೈಲಿ ಸ್ವೀಟ್ ಮಾಡಿಕೊಟ್ರೆ ಫುಲ್ ಖುಷಿ ಆಗ್ತೈತೆ ನೋಡ್ರಿ. ಅದಕ್ಕಾಗಿ ನಮ್ಮ ಮನೆಯೊಳಗೆ ಜಾಸ್ತಿ ಸ್ವೀಟ್ ಮಾಡೋದು. ಈಗ ಎಲ್ಲರಿಗೂ ಉಂಡೆ ಮಾಡಿಬಿಟ್ಟು ಕೊಡಾಕಂತೀನಿ ನೋಡಿರಿ. ಇಷ್ಟ ಮಾಡಿದ್ದು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಆಲ್ರೆಡಿ ನಮ್ಮ ಮನೆಯವ್ರು ಒಂದು ತಿಂದಿದ್ರು, ಸಾಕು ಆಮೇಲೆ ತಿಂತೀನಿ ಅಂತಂದರು. ನನ್ನ ಮಗ ಇದ್ರೆ ಕತ್ಲಿ ಒಳಗೆ ಲೈಟ್ ಹಚ್ಚಲಾರನೆ ಕುಂತಿದ್ದ ಮೊಬೈಲ್ ನೋಡ್ಕೊತ. ಅವನಿಗೆ ಕೊಟ್ಬಿಟ್ಟು ನಾನು ಈಗ ತಿನ್ನಾಕಂತೀನಿ ನೋಡಿರಿ. ಭಾಳ ಮಸ್ತಾಗಿದ್ದು. ಅಂದರೆ ನನ್ನ ಮಗಳಿದ್ರೆ ಪಾಕ ಮಾಡಿದ್ರೆ ಇದಕ್ಕೆ ಬೆಸ್ಟ್ ಆಗ್ತಾವೆ ಮಮ್ಮಿ ಅಂತ ಅನ್ನಕತ್ತಿದ್ಲು.
ಮತ್ತು ಈಗ ಟೈಮ್ ಇಲ್ಲಿ ಬಿಡಮ್ಮ ಈಗ ತಿನ್ನು ಅಂದ್ರೆ ತಿನ್ನಂಗೆ ತಿನ್ನೋದು ಮತ್ತೊಂದು ಮೇಲೆ ಹೆಸರು ಇಡೋದು ಆ ರೀತಿ ಮಾಡ್ತಾರೆ. ಅವರಿಗೆ ಕೊಟ್ಟು ನಾನು ತಿನ್ನಕ್ಕಂತಿದ್ರೆ ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಮತ್ತು ನೀವು ಈ ರೀತಿ ಸ್ವೀಟ್ ಇಷ್ಟಪಡೋರು ಒಂದು ಸಲ ಖಂಡಿತ ಟ್ರೈ ಮಾಡಿರಿ. ಪಾಕ ಮಾಡ್ಲಾರ್ದೆ ಪಟ್ಟಂತ ಮಾಡ್ಕೋಬೋದು. ಒಂದು 15-20 ನಿಮಿಷ ಒಳಗಡೆ ರವೆ ಉಂಡಿರಿ. ಈಗ ಏನಂತಾರೆ ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.